ಏನು ಚರ್ಚೆ ಮಾಡಿ ರಾಜೀನಾಮೆ ಕೊಟ್ಟೆ. ರಾಜೀನಾಮೆ ಕೊಡಂದು ರಾಜೀನಾಮೆ ಕೊಟ್ಟೆ. ಮತ್ತೇನೆಲ್ಲ ಇಲ್ಲಿವರೆಗೆ ಸಹಕಾರ ಮಾಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳಿದೆ. ಅವರು ಅದನ್ನ ಹೇಳಿದರು. ಒಬ್ರಿಗೊಬ್ಬರು ಇಲ್ಲಿವರೆಗೆ ಸದನದಲ್ಲಿ ನಡೆದಂಥದ್ದಕ್ಕೆಲ್ಲ ಸಹಕಾರ ಮಾಡಿದ್ದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದ್ವಿ. ಬೇರೆ ಯಾವುದೇ ವಿಷಯ ಚರ್ಚೆ ಮಾಡಲಿಲ್ಲ. ಕೊಡ್ತಾನೆ ಇವತ್ತು ಕೊಡಂದ್ರು ಇವತ್ತು ಕೊಟ್ಟೆ. ನನಗೆ ಗೊತ್ತಿಲ್ಲ ರೀ, ಅವ್ರಿಗೆ ಗೊತ್ತು, ನನಗೆ ಗೊತ್ತು. ಈಗ ನಿಮಗೆ ನಿಜವಾಗ್ಲೂ ಒತ್ತಡ ಹಾಕಿದ್ರೆ ಅಥವಾ ನೀವು ಸ್ವ ಇಚ್ಛೆಯಿಂದ ಕೊಟ್ಟರು ಸರ್? ರಾಜೀನಾಮೆ ಕೊಡಂದ್ರು ಕೊಟ್ಟಿನಿ ನಾನು ಇಷ್ಟು. ಪರೋಕ್ಷವಾಗಿ ಒತ್ತಡ ಹಾಕಿದ್ರೆ ಸರ್? ಒತ್ತಡ ಅಂತ ಏನಲ್ಲ, ಕೊಡಂದ ಚೀಫ್ ಮಿನಿಸ್ಟರ್ ಕೊಡಂದ ಕೊಡ್ಬೇಕಾದ್ರೆ ಕೊಟ್ಟುಬಿಟ್ಟಿನಿ. ಎಲ್ಲ ರಾಜಕಾರಣದಾಗ ಹೆಚ್ಚು ಕಡೆ ಹಾಕಿರ್ತಾವೆ, ಅವನ್ನೆಲ್ಲ ನೋಡೋಕ್ಕಾಗೋದಿಲ್ಲ. ಎಲ್ಲರೂ ಇದ್ದಾಗ ಮತ್ತು ಅವ್ರು ಕೇಳಿದಾಗ ನಾವು ಕೊಡೋದು ನಮ್ಮ ಡ್ಯೂಟಿ ಕೊಟ್ಟಿದ್ದೀವಿ ಇಷ್ಟ ಆಗುತ್ತೆ. ಮತ್ತು ಅವ್ರಿಗೆ ಏನು ತಿಳಿತೇನೋ ಅವರು ಅಧ್ಯಕ್ಷರಿದ್ದರು, ಅವರು ಇದ್ದರು. ಇವತ್ತು ಕೊಡ್ರಿ ಅಂದರು, ಇವತ್ತು ಕೊಟ್ಟೆ. ಏನು ಚರ್ಚೆ ಮಾಡಿ ರಾಜೀನಾಮೆ ಕೊಟ್ಟೆ. ರಾಜೀನಾಮೆ ಕೊಡಂದು ರಾಜೀನಾಮೆ ಕೊಟ್ಟೆ. ಮತ್ತೇನೆಲ್ಲ ಇಲ್ಲಿವರೆಗೆ ಸಹಕಾರ ಮಾಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳಿದೆ. ಅವರು ಅದನ್ನ ಹೇಳಿದರು. ಒಬ್ರಿಗೊಬ್ಬರು ಇಲ್ಲಿವರೆಗೆ ಸದನದಲ್ಲಿ ನಡೆದಂಥದ್ದಕ್ಕೆಲ್ಲ ಸಹಕಾರ ಮಾಡಿದ್ದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದ್ವಿ. ಬೇರೆ ಯಾವುದೇ ವಿಷಯ ಚರ್ಚೆ ಮಾಡಲಿಲ್ಲ. ಕೊಡ್ತಾನೆ ಇವತ್ತು ಕೊಡಂದ್ರು ಇವತ್ತು ಕೊಟ್ಟೆ. ನನಗೆ ಗೊತ್ತಿಲ್ಲ ರೀ, ಅವ್ರಿಗೆ ಗೊತ್ತು, ನನಗೆ ಗೊತ್ತು. ಈಗ ನಿಮಗೆ ನಿಜವಾಗ್ಲೂ ಒತ್ತಡ ಹಾಕಿದ್ರೆ ಅಥವಾ ನೀವು ಸ್ವ ಇಚ್ಛೆಯಿಂದ ಕೊಟ್ಟರು ಸರ್? ರಾಜೀನಾಮೆ ಕೊಡಂದ್ರು ಕೊಟ್ಟಿನಿ ನಾನು ಇಷ್ಟು. ಪರೋಕ್ಷವಾಗಿ ಒತ್ತಡ ಹಾಕಿದ್ರೆ ಸರ್? ಒತ್ತಡ ಅಂತ ಏನಲ್ಲ, ಕೊಡಂದ ಚೀಫ್ ಮಿನಿಸ್ಟರ್ ಕೊಡಂದ ಕೊಡ್ಬೇಕಾದ್ರೆ ಕೊಟ್ಟುಬಿಟ್ಟಿನಿ. ಎಲ್ಲ ರಾಜಕಾರಣದಾಗ ಹೆಚ್ಚು ಕಡೆ ಹಾಕಿರ್ತಾವೆ, ಅವನ್ನೆಲ್ಲ ನೋಡೋಕ್ಕಾಗೋದಿಲ್ಲ. ಎಲ್ಲರೂ ಇದ್ದಾಗ ಮತ್ತು ಅವ್ರು ಕೇಳಿದಾಗ ನಾವು ಕೊಡೋದು ನಮ್ಮ ಡ್ಯೂಟಿ ಕೊಟ್ಟಿದ್ದೀವಿ ಇಷ್ಟ ಆಗುತ್ತೆ. ಮತ್ತು ಅವ್ರಿಗೆ ಏನು ತಿಳಿತೇನೋ ಅವರು ಅಧ್ಯಕ್ಷರಿದ್ದರು, ಅವರು ಇದ್ದರು. ಇವತ್ತು ಕೊಡ್ರಿ ಅಂದರು, ಇವತ್ತು ಕೊಟ್ಟೆ. ಏನು ಚರ್ಚೆ ಮಾಡಿ ರಾಜೀನಾಮೆ ಕೊಟ್ಟೆ. ರಾಜೀನಾಮೆ ಕೊಡಂದು ರಾಜೀನಾಮೆ ಕೊಟ್ಟೆ. ಮತ್ತೇನೆಲ್ಲ ಇಲ್ಲಿವರೆಗೆ ಸಹಕಾರ ಮಾಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳಿದೆ. ಅವರು ಅದನ್ನ ಹೇಳಿದರು. ಒಬ್ರಿಗೊಬ್ಬರು ಇಲ್ಲಿವರೆಗೆ ಸದನದಲ್ಲಿ ನಡೆದಂಥದ್ದಕ್ಕೆಲ್ಲ ಸಹಕಾರ ಮಾಡಿದ್ದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದ್ವಿ. ಬೇರೆ ಯಾವುದೇ ವಿಷಯ ಚರ್ಚೆ ಮಾಡಲಿಲ್ಲ. ಕೊಡ್ತಾನೆ ಇವತ್ತು ಕೊಡಂದ್ರು ಇವತ್ತು ಕೊಟ್ಟೆ. ನನಗೆ ಗೊತ್ತಿಲ್ಲ ರೀ, ಅವ್ರಿಗೆ ಗೊತ್ತು, ನನಗೆ ಗೊತ್ತು. ಈಗ ನಿಮಗೆ ನಿಜವಾಗ್ಲೂ ಒತ್ತಡ ಹಾಕಿದ್ರೆ ಅಥವಾ ನೀವು ಸ್ವ ಇಚ್ಛೆಯಿಂದ ಕೊಟ್ಟರು ಸರ್? ರಾಜೀನಾಮೆ ಕೊಡಂದ್ರು ಕೊಟ್ಟಿನಿ ನಾನು ಇಷ್ಟು. ಪರೋಕ್ಷವಾಗಿ ಒತ್ತಡ ಹಾಕಿದ್ರೆ ಸರ್? ಒತ್ತಡ ಅಂತ ಏನಲ್ಲ, ಕೊಡಂದ ಚೀಫ್ ಮಿನಿಸ್ಟರ್ ಕೊಡಂದ ಕೊಡ್ಬೇಕಾದ್ರೆ ಕೊಟ್ಟುಬಿಟ್ಟಿನಿ. ಎಲ್ಲ ರಾಜಕಾರಣದಾಗ ಹೆಚ್ಚು ಕಡೆ ಹಾಕಿರ್ತಾವೆ, ಅವನ್ನೆಲ್ಲ ನೋಡೋಕ್ಕಾಗೋದಿಲ್ಲ. ಎಲ್ಲರೂ ಇದ್ದಾಗ ಮತ್ತು ಅವ್ರು ಕೇಳಿದಾಗ ನಾವು ಕೊಡೋದು ನಮ್ಮ ಡ್ಯೂಟಿ ಕೊಟ್ಟಿದ್ದೀವಿ ಇಷ್ಟ ಆಗುತ್ತೆ. ಮತ್ತು ಅವ್ರಿಗೆ ಏನು ತಿಳಿತೇನೋ ಅವರು ಅಧ್ಯಕ್ಷರಿದ್ದರು, ಅವರು ಇದ್ದರು. ಇವತ್ತು ಕೊಡ್ರಿ ಅಂದರು, ಇವತ್ತು ಕೊಟ್ಟೆ.